part 3 and the final part of this rasam. ಇವಾಗ ರುಬ್ಬಿದ್ದನ್ನು ಹಾಕಿ ಆಯಿತು. ಆಮೇಲೆ ಸ್ವಲ್ಪ ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿನೂ ಆಯಿತು. ಇವಾಗ ನೋಡಿಲಿ ರಸಮ್ ಆಲ್ಮೋಸ್ಟ್ ರೆಡಿಯಾಗಿದೆ. ಚೆನ್ನಾಗಿ ಕುದಿಯೋವರೆಗೂ ಕಾಯಬೇಕು. ಆ ಮಧ್ಯದಲ್ಲಿ ಇದು ಕುದೀತಾ ಇರಲಿ. ಆ ಮೀನ್ ವೈಲ್ ಗ್ಯಾಪಲ್ಲಿ ನಾವೊಂದು ಒಗ್ಗರಣೆಗೆ ರೆಡಿ ಮಾಡೋಣ. ಸ್ವಲ್ಪ ಕುದಿ ಬಂದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಹೊತ್ತು ಸಿಮ್ಮಲ್ಲೇ ಇಟ್ಟು ಕುದಿ ಬರಲಿ. ಅದು ಚೆನ್ನಾಗಿ ಕುದಿದ್ರೆ ಸಾರು ಇನ್ನೂ ತುಂಬ ಚೆನ್ನಾಗಾಗತ್ತೆ. ಒಗ್ಗರಣೆಗೆ ಜಾಸ್ತಿ ಏನಿಲ್ಲ, ಒಲೆ ಹಚ್ಕೊತಾ ಇದ್ದೀನಿ. ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಹಾಕೋತಾ ಇದ್ದೀನಿ. ನಿನಗೆ ಜೀರಿಗೆ ಬೇಕಾ ಒಗ್ಗರಣೆಗೆ? ಬೇಡ. ಸರಿ, ಕೆಲವೊಂದು ಸಲ ಜೀರಿಗೆನೂ ಹಾಕೋಬೋದು, ಇಲ್ಲಾಂದರೆ ಜೀರಿಗೆ ಇಲ್ಲ ಅಂದರೂ ಓಕೆ. ಒಲೆ ಯಾಕೋ ಅವಾಗ ಆಫ್ ಆಗ್ತಾಯಿದೆ. ಚಟ್ಪಟ ಪಡ್ತಾ ಇದೆ. ಅವಾಗ ಬೇಗನೆ ಸ್ವಲ್ಪ ಒಂದೆರಡು ಹಾಕಿದೆ, ಆಫ್ ಮಾಡಿದೆ. ಸಾರಿಲ್ಲಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ಒಗ್ಗರಣೆನ ಹಾಕೋಣ. ಒಗ್ಗರಣೆನೂ ಹಾಕಿ 1 ನಿಮಿಷ ಕುದಿ ಬರಲಿ. ಸಾರು ಇಂಡಿಯನ್ ವೇ ಆಫ್ ರಸಮ್ ಇಸ್ ರೆಡಿ. ಇವಾಗ ಇದನ್ನು ಮುಚ್ಚಿ ಸ್ವಲ್ಪ ಹೊತ್ತಿಟ್ಟು ಭಗವಂತನಿಗೆ ಸಮರ್ಪಣೆ ಮಾಡಿಕೊಂಡು ಆಮೇಲೆ ನಾವು ತಗೊಳ್ಳೋಣ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಆಫ್ ಮಾಡ್ತಾ ಇದ್ದೀನಿ. ಮಾಡಿದ ಪಲ್ಯ ಸಾರು ತುಪ್ಪದ ಜೊತೆ ತಿನ್ನೋಕ್ಕೆ ಏನು ಆನಂದ. ಇದನ್ನೆಲ್ಲ ನಮಗೆ ಕೊಟ್ಟ ದೇವರಿಗೂ ಕೃಷಿಕರಿಗೂ ಒಂದು ನಮನ. ಅನ್ನಪೂರ್ಣೆ ಹೇಳಿ ತಿನ್ನಕ್ಕೆ ಶುರು ಮಾಡ್ತೀನಿ.